ಬಾ ಆಟ್ಲಿ, ಥ್ಯಾಂಕ್ ಯು. ಲೈಫ್ ಟುಡೇ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಹೇಳಿದ್ದೀನಿ ನಾನು. ಫಸ್ಟ್ ಸಾಂಗ್ ಲಾಂಚ್ ಆದಾಗ ಎಲ್ಲರೂ ಬಂದಿದ್ದೀರ ಅನಿಸುತ್ತೆ. ಲೈಫ್ ಟುಡೇ ಕಿರಣ್ ಬಂದು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಅದೇ ಹೇಳಿದ್ನಲ್ಲ, ಯಾವುದೋ ಹುಡುಗ ಬಂದಿದ್ದಾನೆ. ತುಂಬ ಜನ ಬಂದು ಅಪ್ರೋಚ್ ಮಾಡ್ತಾಯಿದ್ರು ನನಗೆ ಈ ಮೂವಿಗಳ ಬಗ್ಗೆ. ಬಟ್ ನಾನು ಅದು ಆ ಫೀಲ್ಡ್ ಅಲ್ಲ. ಸೊ ಕಿರಣ್ ಬಂದು ತುಂಬ ಕೇಳ್ಕೊಂಡಾಗ ಆ ಹುಡುಗನ ಸತತವಾಗಿ 1 ವರ್ಷ ಕಾಯಿಸಿದ್ದೇನಪ್ಪ, ಅದೇ 1 ಇಯರ್ ಕಾಯಿಸಿದೆ ಅಂದರೆ ಉದ್ದೇಶ ಏನಂದರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ನಮ್ಮ ಫ್ಯಾಮಿಲಿಯೆಲ್ಲ ಇದ್ದಾರೆ, ಚೆನ್ನೈ ಸತ್ಯಂ ಪ್ರೊಡಕ್ಷನ್ ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಬಟ್ ಕಿರಣ್ ಕಾಯಿಸಿ ಕೊನೆಗೆ ಆ ಸ್ಟೋರಿ ಎಲ್ಲ ಕೇಳ್ಕೊಂಡು ತಿಳ್ಕೊಂಡು ಮಾಡಿದಾಗ ನನಗೆ ಇವಾಗ ಅನ್ನಿಸ್ತಿದೆ ತುಂಬ ಒಳ್ಳೆ ಸ್ಟೋರಿ ಮಾಡಿದ್ದೀನಿ. ಇನ್ನೊಂದು ಪೂರ್ತಿ ಫಿಲಮ್ ನಾನು ನೋಡಿಲ್ಲ, ಒಂದೇ ಒಂದು ಶೂಟಲ್ಲಿ ಒಂದೇ ಒಂದು ಸರಿ ಮಾತ್ರ ಹೋಗಿದ್ದೆ. ಬಟ್ ಸಾಂಗ್ 2 ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ, ನಾವು ಇಂಥ ಫಿಲಮ್ ಒಂದು ಮಾಡಿದ್ದೀವ ಅಂತ. ಸೊ ಎಲ್ಲರೂ ತುಂಬ ಚೆನ್ನಾಗಿ, ಶ್ರೀಧರ ಇರ್ಬೋದು, ನಮ್ಮ ಲೇಖ ಇರ್ಬೋದು, ಕಿರಣ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ನಮ್ಮ ಫಿಲಮ್ ರಿಲೀಸ್ ಆಗಿ ಗೆದ್ದು ಬರುವವರೆಗೂ ನಿಮ್ಮೆಲ್ಲರ ಸಾಥು ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಂತ್ಕೊಂಡು ಮಾತಾಡಲ್ಲ ಪರವಾಗಿಲ್ಲ. ಒಳ್ಳೆಯ ವಾತಾವರಣ ಇಲ್ಲಿ, ಕಲರ್ಫುಲ್ ಆಗಿದೆ. ಇವತ್ತು 2 ಭಾಷೆಗಳಲ್ಲಿ ನಮ್ಮ ಹಾಡು ರಿಲೀಸ್ ಆಗಿರೋದು ತುಂಬ ಒಂಥರ ಹೇಳ್ಕೊಳಕ್ಕಾಗದಷ್ಟು ಖುಷಿ. ನೀನೇ ನೋಡಿಲಿ ಅನ್ನೋ ಒಂದು ಸಾಹಿತ್ಯ ಬರೆದುಕೊಟ್ಟ ನಮ್ಮ ಕವಿರಾಜ್ ಸರ್ಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಂಗಳದಲ್ಲಿ ತಿಂಗಳ ಬೆಳಕು ಅಂದರೆ ದ ಫಸ್ಟ್ ಲೈಟ್ ಆಫ್ ದ ಡಾನ್ ಅಂತ ಹೇಳ್ಬೋದು, ಆದರೆ ಸೊ ಹಾಗಾಗಿ ಅದರಿಂದ ಆರಂಭ ಆಗಿರೋ ಈ ಪಲ್ಲವಿ ಸಾಲಿಗಳಿಗೆ ಆ ಟ್ಯೂನು ಒಂಥರ ಭಾಳ ಹೊಂದಾಣಿಕೆಯಾಗಿ ಭಾಳ ಮೃದುವಾಗಿ ಕೇಳ್ತಾ ಇದೆ. ಸೊ ಇದರ ಒಂದು ಕಥೆಯನ್ನು ಮತ್ತು ಈ ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಈ ರೀತಿಯೇ ಹಾಡಬೇಕು, ಒಂಥರ ಭಾಳ ಮೆಲೋಡಿಕ್ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಬೇಕು ಅಂತ ಕಾಂತರಾಜ್ ಕನ್ನಳ್ಳಿಯವರು ಮತ್ತು ಕಿರಣ್ ಅವರು ಇಬ್ಬರು ಲೆಫ್ಟ್ ರೈಟು ಅಂದರೆ ಸಿಚುವೇಶನ್ ಜೊತೆಗೆ ನಮ್ಮ ಹಾಡಿನ ಶೈಲಿನೂ ಈ ಥರ ಇರಬೇಕು, ಸೌಂಡಿಂಗ್ ವೈಸ್ ನಮಗೇನೋ ಬೇರೆ ಬೇಕು ಸರ್ ಅಂತ ಕಿರಣ್ ಭಾಳ ಒತ್ತಾಯ ಮಾಡಿ, ಮತ್ತು ಒಳ್ಳೆ ಸಿಂಗರು ಬೇಕು ಇದಕ್ಕೆ ಅಂತ ಹೇಳಿ ನಾವು ಈ ಸಾಂಗ್ನ ಮಾಡಿದ್ದು ತುಂಬ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಜುವಲಿ ನಮ್ಮ ಕ್ಯಾಮ್ರಾಮನ್ ಸರ್ ರಿಯಲಿ ವುಡ್ ಫ್ಯಾಂಟಾಸ್ಟಿಕ್ ಜಾಬ್. ನಮ್ಮ ಈ ಹಾಡು ಎಲ್ಲ ಕಡೆ ತಲುಪಿ, ನೀವೆಲ್ಲ ಯುವಕರು ತುಂಬ ಜನ ಇಲ್ಲಿ ನಾವು ಹೊಸ ಮುಖಗಳಿದ್ದೀರಾ, ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲ ಕಡೆ ಚೆನ್ನಾಗಿ ರೀಲ್ಸು ಆಗಲಿ, ಲಹರಿ ವೇಲು ಸರ್ ಹೇಳಿದಂಗೆ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಹಲವಾರು ಏನಿದೆ ಮಜಲುಗಳು, ಅದೆಲ್ಲ ಈ ಸಾಂಗು ಚೆನ್ನಾಗಿ ತಲುಪಲಿ ಅಂತ ನನ್ನ ಕಳಕಳಿಯ ಮನವಿ. ಎಲ್ಲರೂ ಹೊಸದಾಗಿ ಇಲ್ಲಿ ಕಾಣ್ತಿದ್ದಾರೆ, ಆದರೆ ನನ್ನ ಇಲ್ಲಿ ಇವತ್ತು ಶಾರದಾ ಮೇಡಮ್ ಬಂದಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಇವರು ನಾನು ಲಹರಿ ವೇಲು ಸರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರೆಸ್ ಮೀಡಿಯಾನ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಡಿಜಿಟಲ್ ಮೀಡಿಯಾದಲ್ಲಿ ಬಂದಿದ್ದಾರೆ. ಅಫ್ಕೋರ್ಸ್ ಮೋಕ್ಷೇಂದ್ರ ಅವರು, ನಮ್ಮ ಮನೋರು ಒಂಥರ ಭಾಳ ನಮ್ಮಷ್ಟೇ ಹಳಬರು, ನಮಗಿಂತ ಹಳಬರು. ಸೊ ಅಂದರೆ ಸೀನಿಯಾರಿಟಿ ಲೆವೆಲಲ್ಲಿ ಹೌದು ಸರ್, ಅವರು ಎಲ್ಲೇ ಹೋದರೂ ಇವರೇ ಸರ್. ಸೊ ಹಾಗಾಗಿ ಮೇಡಮ್ನ ನೋಡಿ ತುಂಬ ಖುಷಿ ಆಯಿತು ಮೇಡಮ್. ವಿ ಆರ್ ಹ್ಯಾಪಿ ಟು ಸಿ ವಿಡಿಯೋ. ಡೆಫಿನೆಟ್ ಲೇಟರ್ ಸರ್. ನಮ್ಮ ಪಕ್ಕದಲ್ಲೇ ಕೂತಿರೋ ನಿರ್ಮಾಪಕರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈ ಒಂದು ಚಿತ್ರಕ್ಕೆ ಇವರು ಬೇಸಿಕ್ ಫೌಂಡೇಶನಿಂದ ಹಿಡಿದು ಇಲ್ಲೊಂದು ಕೊನೆಯವರೆಗೂ ತುದಿವರೆಗೂ ಇವರು ನಮ್ಮ ಜೊತೆಲಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಬಂದು ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ. ಈ ಸಾಂಗ್ ಇವತ್ತು ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಈ ಸಾಂಗ್ಗೆ ಮೇಯ್ನ್ ಹೀರೋ ಬಂದು ನಮ್ಮ ಶ್ರೀಧರ್ ಸರ್. ಆ್ಯಕ್ಚುಲಿ ಸೊ ಅವ್ರಿಗೆ ಸಾಕಷ್ಟು ತಲೆ ತಿಂದಿದ್ದೀನಿ ಸರ್. ನಾವು ಒಬ್ಬ ಹೊಸಬಂದು ಸಿನಿಮಾ ತೆಲುಗು ರೇಂಜ್ ತಮಿಳ್ ರೇಂಜಿಗೆ ಮಾಡಬೇಕು ಅಂತ ಅವ್ರಿಗೆ ತುಂಬ ಹಿಂದೆ ಬಿದ್ದು ಹಿಂಗೆ ಮಾಡಬೇಕು ಅಂತ ಮಾಡಿಸ್ಕೊಂಡಿರೋ ಸಾಂಗ್ ಇದು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಕಮ್ಮಿಂಗ್ ಡೇಸಲ್ಲಿ ಈ ಸಾಂಗ್ ದೊಡ್ಡ ಹಿಟ್ ಆಗೋದ್ರಲ್ಲಿ ನೋ ಡೌಟ್. ಅದು ಆ ಸಾಂಗ್ನ ಪರ್ಫಾರ್ಮ್ ಮಾಡಿದ್ದು ನಮ್ಮ ಲೇಖಾ ಮೇಡಮ್ ಅವರು. ಸೊ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಎಲ್ಲ ಭಾಷೆ ಸಿನಿಮಾಗಳನ್ನು ನೋಡ್ತೀನಿ. ಅಲ್ಲಿ ಕೀರ್ತಿ ಸುರೇಶ್ ಸಮಂತ್ ಅವರೆಲ್ಲ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಸಿನಿಮಾ ಫೈನಲ್ ನೋಡಿದಾಗ ಆ ರೇಂಜಿಗೆ ಆ್ಯಕ್ಟ್ ಮಾಡಿರೋಂಥ ಆ್ಯಕ್ಟ್ರೆಸ್ಸು ನಮ್ಮ ಕನ್ನಡದಲ್ಲಿ ಲೇಖಾ ಚಂದ್ರ ಅವರೇ ಇದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ. ಇವತ್ತಿನ ಜನ್ರೇಷನ್ಗೆ ಎಲ್ಲ ಹೆಣ್ಮಕ್ಳಿಗೂ
ಒಂದು ರೆಪ್ಲಿಕಾ ಆಗಿ ಅವು ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ನಮ್ಮ ಲೇಖ ಅವ್ರು ಮಾಡ್ತಾರೆ. ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ಈ ಸಿನಿಮಾ ಬಂದು ಕಂಪ್ಲೀಟ್ಲಿ ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ. ನಾನು ಆಲ್ಮೋಸ್ಟ್ ಒಂದು 60 ಡೇಸ್ ಶೂಟ್ ಮಾಡಿದ್ವಿ. 52 ಡೇಸ್ ಇವ್ರು ಇದ್ದಾರೆ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಎಂಟೈರ್ ಸಿನಿಮಾ ಇವ್ರು ಕ್ಯಾರಿ ಮಾಡಿದ್ದಾರೆ. ಸೊ ಜೊತೆಗೆ ನಾನು ಎಲ್ಲ ತುಂಬ ಕ್ಯಾರೆಕ್ಟರ್ಗಳು ಬಂದು ಈ ಸಿನಿಮಾ ಆಗಿದೆ. ಆ್ಯಂಡ್ ಮೇಯ್ನ್ಲಿ ಪ್ರೊಡ್ಯೂಸರ್ ಸರ್, ನಾನು ಇದರಲ್ಲೇ ಹೇಳಿದ್ದೆ, ನಾನು ಹೇಳಿದ್ದೊಂದು ಮಾಡಿದ್ದೊಂದು ಈಗ ಮಾಡ್ತಾ ಇರೋದು ಇನ್ನೂ ಎಲ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನನ್ನ ನಂಬಿ ನೀನೇನಾದರೂ ಮಾಡೋ ಅಂದ್ಬಿಟ್ಟು ನನ್ನ ಮುಂದೆ ಬಿಡ್ತಾ ಇದ್ದಾರೆ. ನನ್ನ ಇಂಟೆನ್ಷನ್ ಇದ್ದು ಒಂದೇ, ಈಗ ತಮಿಳವರು ಮಲಯಾಳಂ ಅವರೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾಕೆ ಅಲ್ಲೋಗಿ ದುಡ್ಡು ಮಾಡಬಾರ್ದಲ್ವಾ? ನಮ್ಮಲ್ಲೂ ಸ್ಟ್ರಾಂಗ್ ಆಗಿರೋ ಕಂಟೆಂಟ್ ನಾವು ಮಾಡಿದ್ದೀವಿ. ಸೊ ನಾವು ಹೋಗೋಣ, ಅವ್ರ ಸ್ಟೇಟಿಂದ ರೆವಿನ್ಯೂ ಒಬ್ಬ ಹೊಸಬನಾಗಿ ನಾನು ತೊಗೊಂಡು ಬಂದೇ ಬರ್ತೀನಿ, ಆ ಕಾನ್ಫಿಡೆಂಟಲ್ಲೇ ಹೋಗ್ತಾ ಇದ್ದೀನಿ. ಮೇಯ್ನಾಗಿ ನಮ್ಮ ಸುದೀಪ್ ಸರ್ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅವರು. ಸೊ ನನಗೆ ಯಾವಾಗ ಕರೆದ್ರು ಏನು ಕರೆದ್ರು, ಸರ್ ನಿಮಗೋಸ್ಕರ ನಾನು ಬರ್ತೀನಿ, ನಿಮಗೋಸ್ಕರ ನಾನು ನಿಂತ್ಕೋತೀನಿ, ಸರ್ ನಿಮ್ಮ ಟೈಮ್ ಪಂಚಾನ ಕರೀರಿ ಸರ್ ನಾನು ಬರ್ತೀನಿ ಅಂತಾರೆ. ಆ ಥರ ಒಂದು ಫ್ರೆಂಡ್ಲಿ ನೇಚರ್ ಇರೋಂಥ ಪರ್ಸನ್ನು. ಸೊ ತುಂಬ ಸಪೋರ್ಟ್ ಮಾಡ್ತಾರೆ, ಯಾವಾಗ ಕರೆದ್ರು ಬರ್ತಾರೆ. ಮೋಸ್ಟ್ಲಿ ಅದು ಯಾವ 8 ಗಂಟೆ ಮೇಲೆ ಫೋನ್ ಮಾಡಿದ್ದೀರ ರಾತ್ರಿ ಹೇಳ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನೀವು ಬರ್ತೀರಾ ನಂಗೆ ಗೊತ್ತು ಸರ್. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ನಮ್ಮ DOP ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ಪರ್ಸನ್ನು, ಒಳ್ಳೆ DOP, ಒಳ್ಳೆ ಕ್ವಾಲಿಟಿ ಮಾಡ್ತಾರೆ, ಅದೆಲ್ಲ ಎಲ್ರಿಗೂ ಗೊತ್ತು. ಮೋರ್ ದೆನ್ ಎನಿಥಿಂಗ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇದುವರೆಗೂ ನನಗೆ ಒಂದೇ ಒಂದು ಸೆಕೆಂಡು ನನಗೆ ಟ್ರಬಲ್ ಮಾಡಿಲ್ಲ. ನಾನು ಏನು ಕೊಟ್ಟರು ಅದರಲ್ಲೇ ಬೆಸ್ಟ್ ಕೊಡೋರು, ಯಾವತ್ತಿಗೂ ನನಗೆ ಟ್ರಬಲ್ ಮಾಡಿಲ್ಲ ಆ ಪರ್ಸನ್ ಅವರು. ಆಮೇಲೆ ಇದು ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ತುಂಬ ಹಂಬಲ್ ವೇಲ್ ಕೇಳ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನು ಈ ಟೈಮಲ್ಲಿ ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಕವಿರಾಜ್ ಸರ್, ಅವ್ರದ್ದು ಎಷ್ಟೋ ಸಾಂಗ್ಗಳನ್ನ ಕೇಳಿದ್ದೀವಿ. ಸೊ ನನ್ನ ಸಾಂಗು ಅವರು ಬರ್ದಿರೋದು, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ನಮ್ಮ ಡೈರೆಕ್ಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ನಿಂತಿರೋದಕ್ಕೆ. ಆ್ಯಂಡ್ ಎಲ್ಲರ ಬಗ್ಗೆ ಹೇಳಿದ್ದೀನಿ ಅನಿಸುತ್ತೆ. ಕೆಲಸ ಕೊಟ್ಟರು ಮಾಡ್ತೀನಿ, ಸಿನಿಮಾ ರಿಲೇಟೆಡ್. ನಾನು ಕಸ ಹೊಡಿ ಅಂದ್ರೆ ಹೊಡಿತೀನಿ, ಆ್ಯಕ್ಷನ್ ಕಟ್ ಹೇಳಿದ್ರು ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದ್ರು ಮಾಡ್ತೀನಿ. ಯಾಕಂದರೆ ಸಿನಿಮಾನ ಅಷ್ಟು ಲವ್ ಮಾಡ್ತೀನಿ. ಆ್ಯಂಡ್ ನಂದು ಇದು ಜಸ್ಟ್ ಬಿಗಿನಿಂಗ್, ನನ್ನ ವಿಷನ್ ಬೇರೆ ಇದೆ. ಸೊ ಇದು ನನ್ನ ಸ್ಟಾರ್ಟಿಂಗ್ ಅಷ್ಟೇ. ಸೊ ಮುಂದಿನ ದಿನಗಳಲ್ಲಿ ನಾನು ಯಾವ ಥರ ಸಿನಿಮಾಗಳು ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತೀನಿ. ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀನಿ. ಸೊ ಅದಕ್ಕೂ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀನೇ ನೋಡಲಿ ನಿಮ್ಮ ಔಟ್ ಸ್ಟೆಪ್ ನೋಡೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹಾಡು ಎಷ್ಟು ಇಷ್ಟ ಆಯಿತು ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಅದೇ ಕಿರಣ್ ಸರ್ ಫಸ್ಟ್ ಫೋನ್ ಮಾಡಿದ್ರು, ಆಡಿಯೋ ಫಂಕ್ಷನ್ಗೆ ಸುದ್ದಿ ಬರಬೇಕು ಅಂತ. ನಾನು ಅದೇ ಹೇಳಿದೆ ಕಿರಣ್ ಸರ್ಗೆ, ಅಣ್ಣ ಕಬ್ಬಣದ ಅಂಗಡಿಯಲ್ಲಿ ಜೇನು ನೋಡೋಕೆ ಏನಣ್ಣ ಕೆಲಸ, ಆಡಿಯೋ ಫಂಕ್ಷನ್ಗೂ ನನಗೆ ಏನು ಸಂಬಂಧ ಅಂತ. ಇಲ್ಲ ಈ ಸರಿ ಹೀರೋಯಿನ್ಗಳೆಲ್ಲ ಬರ್ತಿದ್ದಾರೆ ಅಂದರು. ಹಂಗಾದ್ರೂ ಹೀರೋಯಿನ್ಗಳು ನೋಡೋಣ ಅಂತ ಬಂದೆ. ಕೇಳಬೇಕಾದ್ರೆ ನಾನು ನೋಡೇ ಇಲ್ಲ ಪಾತ್ರ ಮಾಡೋಕೆ. ಇಲ್ಲಿ ಬಂದಾಗ ಕೇಳಿದೆ ನೀವು ಯಾರು ಅಂತ, ಈ ಸಿನಿಮಾ ಹೀರೋಯಿನ್ನು ಅಂದರು. ಹಂಗಾಗಿ ಅದಕ್ಕೆ ಆಡಿಯೋ ಫಂಕ್ಷನ್ಗೆ ಬರ್ತೀನಿ. ಸುಮಾರು ಕೆಲಸ ಮಾಡಿದ್ದೀನಿ ಈ ಸಿನಿಮಾಲಿ, ಬಟ್ ಹೀರೋಯಿನ್ ನೋಡೋ ಭಾಗ್ಯನೇ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ ಹಾಡು, ತುಂಬ ಖುಷಿ ಆಯಿತು ನನಗೆ. ಇದಕ್ಕಿಂತ ನಾನೇ ಬೇಕಿದ್ದ ಸಾಂಗ್ ತುಂಬ ಇಷ್ಟ. ಯಾಕೆಂದರೆ ಅದು ಎಲ್ಲರಿಗೂ ಏನನ್ಸುತ್ತೆ, ಅದು ಪ್ಯಾಥೋ ಸಾಂಗ್ ಅಂತ. ಬಟ್ ವಿಲನ್ಗಳು ಆ್ಯಸ್ ಎ ವಿಲನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ನಮ್ಗೊಂಥರ ಸಂಭ್ರಮಿಸುವಂಥ ಸಾಂಗು. ನಮಗೆ ಹೀರೋಯಿನ್ ಒಟ್ಟಿಗೆ ಇರೋದು ನೋಡೋಕ್ಕಾಗಲ್ಲ, ಹೊಟ್ಟೆ ಉರಿ. ನೀವು ಯಾವುದೇ ಕಥೆಗಳು ನೋಡಿ, ಹೀರೋಯಿನ್ ಆ್ಯಕ್ಚುಲಿ ವಿಲನ್ ಅತ್ತೆ ಮಗಳು, ವಿಲನ್ ಅಕ್ಕನ ಮಗಳು, ಅಥವಾ ವಿಲನ್ ಜೊತೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಇರ್ತಾರೆ, ಆದರೆ ಮದುವೆ ಆಗಕ್ಕೆ ಬಿಡಲ್ಲ. ಹಂಗೆ ಇದರಲ್ಲೂ ಒಂದು ಒಳ್ಳೆ ಪಾತ್ರ. ನಾನು ಮತ್ತು ಹೀರೋಯಿನ್ ಅವ್ರ ತಂದೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ತುಂಬ ಪರಿಚಯಸ್ಥರು ಹುಡುಗಿನೇ ಈ ಸಿನಿಮಾಲಿ ಹೀರೋಯಿನು. ಅಷ್ಟರಲ್ಲಿ ವೆಲ್ಡಿಂಗ್ ಶೋ ಅವ್ರು ಬಂದು ಟಾಕ ಹಾಕ್ತಾರೆ, ಸಿಗಲ್ಲ ನಮಗೆ. ಹಂಗಾಗಿ ಇವೇ ನಮಗೆ ಪ್ಯಾಥೋಸಾಂಗ್ ಥರ ಕಾಣ್ತಿರುತ್ತೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು. ನಾನು ಸದನ ಶ್ರೀಧರ್ ಸರ್ ಹತ್ರ ಹೇಳ್ತಿದ್ದೆ, ಸರ್ ಬ್ಯೂಟಿಫುಲ್ ಸಾಂಗು ಸರ್. ನಂಗೆ ಅಷ್ಟೊಂದು ಹಾಡಿನ ಬಗ್ಗೆ ಅದೆಲ್ಲ ಗೊತ್ತಾಗಲ್ಲ, ಬಿಕಾಸ್ ನಾವು ಕೆಲಸಗಳೇ ಮಾಡಿಲ್ಲ ಅದ್ರ ಮೇಲೆ. ಬಂದ್ವಾ, ಹೊಡೆದಾಡ್ವಾ, ವಧೆ ತಿಂದ್ವಾ, ಕೊನೆಗೆ ಸೋತ್ ಹೀರೋಯಿನ್ ನೀರೋ ಕೈಲಿ ಕೊಟ್ಟು ಹೋದ್ವಾ, ಇದೇ ಮಾಡ್ಕೊಂಡು ಬಂದಿರೋದು. ಬಟ್ ಇವತ್ತು ನಾನು ಹೇಳಿದೆ ಸರ್ಗೆ, ಸರ್ ತುಂಬ ಖುಷಿ ಆಯ್ತು ಸರ್, ಈ ಸಾಂಗು ತುಂಬ ಚೆನ್ನಾಗಿದೆ. ಮೇಡಮ್ ತಿಂದಾಕ್ಬಿಟ್ಟಿದ್ದೀರ ಸಾಂಗಲ್ಲಿ, ತುಂಬ ಚೆನ್ನಾಗಿದೆ. ಡ್ಯಾನ್ಸು, ಆ ಕೊರಿಯೋಗ್ರಫಿ ಮೋನ ಮಾಡಿದ್ದು ಹೇಳಿದ್ರು, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಮತ್ತು ನಂದು ಕಾಂತಣ್ಣಂದು ಗುರು ಸರ್ದು ತುಂಬ ವರ್ಷಗಳ ಸಂಬಂಧ. ಅವ್ರು ಅಸ್ಟೆಂಟ್ ಆಗಿದ್ದಾಗಿಂದ ನಾನು ಜೂನಿಯರ್ ಆದಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಒಂದೊಂದು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಿದ್ವಿ, ಖುಷಿ ಆಗುತ್ತೆ. ಪ್ರದೀಪ್ ಸರ್ ಥ್ಯಾಂಕ್ ಯು, ಫಸ್ಟ್ ಡೇಯಿಂದ ಸಪೋರ್ಟ್ ಮಾಡಿದ್ದೀರಿ. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನಿಸ್ತಾ? ತುಂಬಾ ಖುಷಿಯಾಗಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ತುಂಬ ಸಮಯ ಆದಮೇಲೆ ನನ್ನದೇ ಸಿನಿಮಾದ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದ ಇವೆಂಟ್ ಅಥವಾ ಪ್ರೆಸ್ ಮೀಟ್ಗೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಪರ್ಸ್ನಲ್ ಆಗಿ ತುಂಬ ಖುಷಿ ಇದೆ. ಆ್ಯಕ್ಚುಲಿ
ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ಡೇಸ್ನೆಲ್ಲ. ಎಲ್ಲರಿಗೂ ಮದುವೆ ಮಾಡಿಸ್ತೀನಿ ಅಂತ ಸೆಟ್ಟಲ್ಲಿ ಓಡಾಡ್ತಾ ಇದ್ದೆ, ನಾನೇ ಆಗ್ಬಿಟ್ಟೆ ಅಷ್ಟೇ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಕಾಂತ ಕನ್ನಡಿ ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಬಗ್ಗೆ ಹೀರೋ ಕಿರಣ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಸರ್ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ. ಅದಕ್ಕೆ ನನಗೆ ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್. ಯೂಶಲಿ ಆರ್ಟಿಸ್ಟ್ಗಳಿಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸಮ್ವೇರಿಂಗ್ ನಾವು ಕೂರೋದು ನಿಲ್ಲೋದು ಡೈಲಾಗ್ ಹೇಳೋದಕ್ಕೂ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕಂಪ್ಲೀಟ್ ಫ್ರೀಡಮ್ನ ಡೈರೆಕ್ಟರ್ ಕೊಟ್ಟಿದ್ರು. ಸೊ ಅದಕ್ಕೆ ನನ್ನ 100% ಎಫರ್ಟ್ ಜಸ್ಟಿಸ್ನ ಈ ಕ್ಯಾರೆಕ್ಟರ್ಗೆ ಕೊಡೋಕ್ಕಾಯಿತು. ಆ್ಯಂಡ್ ನಮ್ಮ ಕಿರಣ್ ಅವರು ಈ ಸಿನಿಮಾನ ಸ್ಟಾರ್ಟ್ ಮಾಡೋದಕ್ಕೆ ಐನೋ ಎಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ ಅಂತ, ಪ್ರೊಡ್ಯೂಸರ್ನ ಹಿಡಿದು ಮಾಡೋಕ್ಕೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಬಟ್ ಅವರೇ ಇದರಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ಕೋಬೋದಿತ್ತು. ಸಮ್ವೇರ್ ಹಿ ಥಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ರಾಧಿಕಾ ಪಂಡಿತ್ ಮ್ಯಾಮೆ ಲಾಸ್ಟ್ ಅನಿಸುತ್ತೆ ಜನ್ರೇಷನ್, ಅಂದರೆ ಆ ಥರ ಒಂದು ಸಿನಿಮಾಗಳು ಒಂದು ಫೀಮೇಲ್ ಮೇಲೆ ಅಷ್ಟೊಂದು ದೊಡ್ಡ ಜವಾಬ್ದಾರಿ ಪಾತ್ರನ ಕೊಟ್ಟು ನಿಭಾಯಿಸ್ತಿದ್ದಂಥದ್ದು. ತುಂಬ ಗ್ಯಾಪ್ ಆಗಿದೆ ಅದು, ನಾನು ಎಲ್ಲೂ ಅತಿ ಹೆಚ್ಚಾಗಿ ನೋಡ್ತಾ ಇಲ್ಲ ಆ ಥರ ಸಿನಿಮಾಗಳು. ಸೊ ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ಳೋದ್ರ ಬದಲು ಒಂದು ಹೀರೋಯಿನ್ ಅನ್ನೋದಕ್ಕಿಂತ ಆ ಪಾತ್ರ ಜನಕ್ಕೆ, ಸೊಸೈಟಿಗೆ ಒಂದು ಮೆಸೇಜ್ ಕೊಡುವಂಥ ಪಾತ್ರನ ನನ್ನ ಮೇಲೆ ಬಿಟ್ಟಿದ್ರು, ಅಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಕೊಟ್ಟಿದ್ರು. ಐ ರಿಯಲಿ ಹೋಪ್ ಆ ಪಾತ್ರನ ನಾನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ, ಯಾವುದಕ್ಕೂ ಮೋಸ ಮಾಡಿಲ್ಲ ಅಂತ ಐ ಗೆಸ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ, ಒಂದು 2 ಸರಿ ಕಾಣಿಸ್ಕೊಂಡಿದ್ದಷ್ಟೇ ಸೆಟ್ಟಲ್ಲಿ, ನಾನು ಇವತ್ತೇ ನೋಡ್ತಾ ಇರೋದು ಅವ್ರನ್ನ. ಐ ಥಿಂಕ್ ಸಿನಿಮಾಗೆ ಏನೇನು ಬೇಕೋ ಎಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ. ತುಂಬ ದೊಡ್ಡ ಮಟ್ಟಕ್ಕೆ ತಮಿಳು, ತೆಲುಗು ಎಲ್ಲ ಕಡೆ ಈ ಸಿನಿಮಾನ ತೊಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲ ಕಡೆ ನಾನು ಕಾಣಿಸ್ಕೊಳ್ತೀನಿ, ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಶ್ರೀಧರ್ ಸರ್. ಐ ಥಿಂಕ್ ಸರ್ ನಾನು ನಿಮ್ಮ ಜೊತೆ ಇದು 2ನೇ ಸರಿ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ಈ ಸಿನಿಮಾದ ಸಾಂಗ್ ಈ ಮಟ್ಟಕ್ಕೆ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಎಕ್ಸ್ಪೆಕ್ಟೇಷನ್ ಮೀರಿ ಶ್ರೀಧರ್ ಸರ್ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮ್ಯೂಸಿಕ್ ಇಂಡಸ್ಟ್ರಿಗೂ ಎಲ್ಲ ಇಂಡಸ್ಟ್ರಿ ಕೂಡ ಏನು ಒಂದು ಏನು ಹೊಸ ಟೆಕ್ನಾಲಜಿ ಬಂದಿದೆಯೋ ಅದು ಚೆನ್ನಾಗಿದೆ. ಬಟ್ ಅದು ಹೆಂಗೆ ನೆಕ್ಸ್ಟು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ 200 ಕೋಟಿ ರೂಪಾಯಿ ಸಿನಿಮಾ ಮಾಡುವಾಗ ವಿಜುವಲ್ ಎಫೆಕ್ಟ್ಸ್ಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ, ಸೆಟ್ಟು ಮತ್ತು 1000 ಜನ ಕೆಲಸ ಮಾಡೋರು. ಇದೊಂದು ಸಾಫ್ಟ್ವೇರ್ನಲ್ಲಿ ಮೊನ್ನೆ ರಾಮ್ ಗೋಪಾಲ್ ವರ್ಮ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟು ಸತ್ಯ. ಅದು ಒಂದು ಬಾಹುಬಲಿನ 5 ಲಕ್ಷಕ್ಕೆ ಮಾರ್ಬೋದು ಅಂತ ಅವ್ರು ಹೇಳಿದ ಸತ್ಯನೇ ಅದು. ಈ ಸಾಫ್ಟ್ವೇರ್ ಆ ಥರ ಇದೆ ಇವಾಗ ಇದು. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಭಯ ಎಲ್ಲರಿಗೂ ಇದೆ. ಬಟ್ 100% ಒಳ್ಳೇದಾಗುತ್ತೆ, ಗ್ಯಾರಂಟಿ. ನನಗೆ ಅದ್ರ ಬಗ್ಗೆ ಸಾಕಷ್ಟು, ಯಾಕೆಂದರೆ ಫಸ್ಟು ಮಣ್ಣಿನ ರೆಕಾರ್ಡ್ ಇತ್ತು, ಆಮೇಲೆ ವಿನಿಯಲ್ ಬಂತು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ, ಕ್ಯಾಸೆಟ್ ಬಂತು, CD ಬಂತು, MP3 ಬಂತು, ಪೆನ್ ಡ್ರೈವ್ ಬಂತು. ಆಯ್ತಪ್ಪ ಮ್ಯೂಸಿಕ್ ಇಂಡಸ್ಟ್ರಿನೇ ಮುಗಿದೋಯ್ತು ಅಂದ್ಕೊಂಡು ಮತ್ತೆ ಡಿಜಿಟಲ್ ಬಂತು, ಗೆದ್ಬಿಟ್ಟು. ಸೊ ಅದೇ ರೀತಿ ಬಂದಿದ್ರು ಕೂಡ ನಾವು ಗೆಲ್ತೀವಿ. ಒಳ್ಳೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಪಿಕ್ಚರ್ಗಳು ಬರುತ್ತೆ. ನಾವು ಹೆಂಗೆ ತೊಗೊಳ್ಬೇಕು, ಅದನ್ನ ಹೆಂಗೆ ಅಳವಡಿಸ್ಕೊಳ್ಬೇಕು, ಅದು ಭಾಳ ಇಂಪಾರ್ಟೆಂಟ್ ಅಷ್ಟೇ ಸರ್. ಭಯ ಪಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿ ಪ್ರೆಸ್, ಇಲ್ಲಿರೋದಕ್ಕೆ, ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಈ ಚಿತ್ರದಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಆಗಿದ್ದು ವಿಜುವಲ್ಸ್ನ ಮಾಡೋಕ್ಕೆ ವೆದರ್ ಕಂಡೀಷನು ಬಹಳ ಕಷ್ಟ ಇತ್ತು ಚಿಕ್ಕಮಗಳೂರಲ್ಲಿ. ಅದೇ ನಮಗೆ ತುಂಬ ಚಾಲೆಂಜಿಂಗ್ ಆಗಿದ್ದು. ಆ್ಯಂಡ್ ಆಬ್ವಿಯಸ್ಲಿ ಬ್ಯೂಟಿಫುಲ್ ಆಗಿರೋ ಸೌಂಡು, ಲಿರಿಕ್ಸಿಂದ ಅದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ವಿತ್ ದ ಆ್ಯಕ್ಟರ್ಸ್ ಆಲ್ಸೋ. ಆ್ಯಂಡ್ ಇದಕ್ಕೆ ಎಲ್ಲದಕ್ಕೂ ಪ್ರೊಡ್ಯೂಸರ್ಸ್ಗೆ, ಹೀರೋಗೆ, ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಪ್ಲೀಸ್. ವಿಶಸ್ ಗುಡ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯುಕ್ತಾ ಪೇರ್ವಿ. ಇದೇ ಜಾಗದಲ್ಲಿ ನಾನು 2ನೇ ಭೇಟಿ ಇಡೀ ಮೀಡಿಯಾ ತಂಡಗಳ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಫ್ ಟುಡೇ ಈ ಸಿನಿಮಾದ ಕತೆ ಕೇಳಿದಾಗ ನಾನು ಮತ್ತೆ ಯಾವುದೋ ಲವ್ ಟ್ರಯಾಂಗಲಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ನೋ, ಎವ್ರಿ ಸ್ಟೋರಿ ಹ್ಯಾಸ್ ಇಟ್ಸ್ ಓನ್ ಡೈಮೆನ್ಷನ್ಸ್. ಸೊ ಅದೇ ಥರ ರಿಯಾ ಅನ್ನೋ ಕ್ಯಾರೆಕ್ಟರ್ ನಾನು ಈ ಸಿನಿಮಾದಲ್ಲಿ ನಿಭಾಯಿಸ್ತಾ ಇದ್ದೀನಿ. ಸೊ ರಿಯಾ ಇಸ್ ಅ ಗರ್ಲ್, ಶೀ ಈಸ್ ಅನ್ NRI ಗರ್ಲ್. ಅವರು ಒಂದು ಸ್ವಲ್ಪ ದಿನ ಸ್ಪೆಂಡ್ ಮಾಡಬೇಕು ಅಂತ ಊರಲ್ಲಿ ಬರ್ತಾರೆ. ಆ್ಯಂಡ್ ಆವಾಗ ಏನಾಗುತ್ತೋ ಲೈಫಲ್ಲಿ, ವಾಟ್ ಈಸ್ ದ ಚಾಲೆಂಜ್ ದ್ಯಾಟ್ ಶಿ ಫೇಸಸ್ ಅಂತ ತೋರಿಸಿದ್ದಾರೆ. ಆ್ಯಂಡ್ ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ಸರ್ ಮತ್ತು ಕಾಂತ ಕನ್ನಲಿ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಫ್ಕೋರ್ಸ್ ಹಾಡು ನೋಡಿದ್ರೆ ಹೇಳೋ ಅವಶ್ಯಕತೆ ಇಲ್ಲ. ಲೇಖಾ, ಐ ಆಲ್ವೇಸ್ ಟೋಲ್ಡ್ ಯು ಲುಕ್ ದ ಪ್ರಿಟಿಯೆಸ್ಟ್. ಆ್ಯಂಡ್ ಕಿರಣ್, ಯು ಲುಕ್ ರಿಯಲಿ ಗುಡ್ ಇನ್ ದಿಸ್.
ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಇದಕ್ಕೆ ಮುಂಚೆ ಹೇಗೆ ನೀವು ಪ್ರೋತ್ಸಾಹಿಸಿದ್ದೀರಾ ಅದೇ ಥರ ಪ್ರೋತ್ಸಾಹಿಸಿ, ಹಾರಿಸಿ ಆ್ಯಂಡ್ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್.